ನಾನು ಬೂರಾ ಶುಗರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 3 ಕಪ್ಪು ಸಕ್ಕರೆ, 3 ಕಪ್ ಸಕ್ಕರೆಗೆ 1 ಕಪ್ಪು ನೀರು. ನೀರು ಜಾಸ್ತಿನೂ ಹಾಕೋಬಾರ್ದು, ಕಡಿಮೆನೂ ಹಾಕೋಬಾರ್ದು. ಆಮೇಲೆ ಇದನ್ನು ಸಿಮ್ಮಲ್ಲೇ ಇಟ್ಟು ಈ ಸಕ್ಕರೆ ಕರಗೋ ತನಕ ಸಿಮ್ಮಲ್ಲೇ ಇಡಬೇಕು. ಸಕ್ಕರೆ ಎಲ್ಲ ಫುಲ್ ಕರಗಿದ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೋದು. ಇದು ನೋಡಿ ಸಕ್ಕರೆ ಎಲ್ಲ ಕರಗಿದೆ. ಈಗ ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾನು ಮೀಡಿಯಮಲ್ಲಿ ಇಟ್ಕೋತೀನಿ. ಫುಲ್ ಸಕ್ಕರೆ ಮಾತ್ರ ಕರಗಬೇಕಿದು. ಆಮೇಲೆ ಫುಲ್ ಸಕ್ಕರೆ ಕರಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಯಾಕೆ ಹಾಕೋದಂದರೆ ಇದು ಈ ಸಕ್ಕರೆ ಕರಗಿ ಮತ್ತೆ ಸಕ್ಕರೆನೇ ಆಗುತ್ತೆ. ಇದೀಗ ಬೂರಾ ಶುಗರ್ ಅಂದರೆ ಇದು ಸಾಫ್ಟಾಗಿ ಬರುತ್ತೆ. 1 ಸ್ಪೂನ್ ತುಪ್ಪ ಹಾಕೋದ್ರಿಂದ ಅದೊಂಥರ ಸಾಫ್ಟ್ ಆಗುತ್ತೆ ಸಕ್ಕರೆ ಎಲ್ಲ. ಈ ಚಿರೋಟೆ ರವೆ ಇರುತ್ತೆ ನೋಡಿ, ಆ ಥರ ಬರುತ್ತೆ. ಆಮೇಲೆ ಇದನ್ನು ಬೇಸನ್ ಲಾಡು, ಗೋಧಿ ಲಾಡು, ಆಮೇಲೆ ರವೆ ಲಾಡು ಪಾಕ ಅಲ್ಲ, ಬರೀ ಒಂದೊಂದು ಸರಿ ಹುರಿದ್ಬಿಟ್ಟು ಜಾಸ್ತಿ ತುಪ್ಪ ಹಾಕಿ ಮಾಡ್ತೀವಲ್ಲ, ಆವಾಗ ಈ ಸಕ್ಕರೆ ಹಾಕಿ ಕಟ್ಟಿದ್ರೂ ಅದು ಚೆನ್ನಾಗಿರುತ್ತೆ. ಮತ್ತು ಈ ಸ್ವೀಟ್ ಮಾರ್ಟಲ್ಲೆಲ್ಲ ತೊಗೋತೀವಿ ನೋಡಿ ಸ್ವೀಟ್ಸ್ ಎಲ್ಲ, ಅದೊಂಥರ ಬಾಯಲ್ಲಿಟ್ಟರೆ ಅದು ಸಕ್ಕರೆ ಅಂತ ಅನಿಸಲ್ಲ ನಮಗೆ. ಸಕ್ಕರೆನ ಮಿಕ್ಸಿನಲ್ಲಿ ಪುಡಿ ಮಾಡಿ ಹಾಕಿದರೆ ಅದು ಗೊತ್ತಾಗುತ್ತೆ, ಅದು ಸಕ್ಕರೆ ಗೊತ್ತಾಗುತ್ತೆ. ಇದೇನೋ ಬೇರೆ ಟೇಸ್ಟ್ ಇದೆ ಅಂತ ಅನಿಸುತ್ತಲ್ಲ, ಅದು ಇದೇ ಥರ ಸಕ್ಕರೆ ಹಾಕಿರ್ತಾರೆ. ಅದೊಂಥರ ಚಿರೋಟೆ ರವೆ ಥರನೇ ಇರುತ್ತೆ ಸಕ್ಕರೆ. ಅದು ತಿಂದಾಗ ಒಂಥರ ಸಾಫ್ಟಾಗಿ ಹಂಗೆ ಮೆಲ್ಟ್ ಆಗಿಬಿಡುತ್ತೆ. ಅದು ನಾವು ಸಕ್ಕರೆ ತಿಂತಾಯಿದ್ದೀವಿ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಸ್ವೀಟ್ ಮಾರ್ಟಲ್ಲೆಲ್ಲ ಇರೋ ಸ್ವೀಟು ಅದಕ್ಕೆಲ್ಲ ಇದನ್ನೇ ಹಾಕ್ತಾರೆ ಅವರು. ಹಾಗಾಗಿ ಅದು ಟೇಸ್ಟ್ ನಮಗೆ ಚೇಂಜ್ ಅನಿಸುತ್ತೆ. ಇದನ್ನು ನೀವು ಹಬ್ಬದ ಉಂಡೆಗಳಿಗೆಲ್ಲ ನಾವು ಮನೇಲಿ ಮಾಡಿಟ್ಕೊಂಡ್ರೆ ಯಾವಾಗಲಾದರೂ ಹಾಕ್ಕೋಬೋದು. ಇದನ್ನು ಸ್ಟೋರನ್ನು ಮಾಡಿಟ್ಕೋಬೋದು. 1-2 ಸರಿ ಮಾಡಿಟ್ಕೊಂಡ್ರೆ ನಾವು ಯಾವುದೇ ಉಂಡೆನ ಕಟ್ಟಬೇಕಾದ್ರೆ ಇದನ್ನೇ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದೇನು ಕೆಡಲ್ಲ. ಸ್ವಲ್ಪ ಇದೆಲ್ಲ ಆದಮೇಲೆ ಒಂದು ಏರ್ ಟೈಟ್ ಬ್ಯಾಗಲ್ಲಿ ಹಾಕಿ, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ, ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಇದು ಆಗ್ತಾ ಬಂದಿದೆ. ಇದು ಆಗಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಗಬೇಕು ಅಂದರೆ, ಈ ಈನೋಗೆ ನಾವು ನೀರು ಹಾಕಿದಾಗ ಅದು ಹೆಂಗೆ ನೊರೆ ಬರುತ್ತೆ ನೋಡಿ, ಆ ಥರ ನೊರೆ ಬರುತ್ತೆ. ಆ ನೊರೆ ಬಂದ ತಕ್ಷಣವೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಫಸ್ಟ್ ಕೆಳಗಿಳಿಸ್ಕೋಬೇಕು. ನಾನೀಗ ಇದನ್ನು ಕೆಳಗಿಳಿಸ್ಕೋತೀನಿ ನೋಡಿ. ಇದನ್ನು ಈ ಕೆಳಗಿಳಿಸ್ಕೊಂಡು ಕೈ ಬಿಡ್ದಂಗೆ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಲ್ಲಿ ತಿರುಗಿಸ್ತಾ ಇರಬೇಕು. ನೀವು ಎಷ್ಟು ಸ್ಪೀಡಾಗಿ ತಿರುಗಿಸ್ತೀರಾ ಅದು ಅಷ್ಟು ರವೆ ಬರುತ್ತೆ ಉದ್ರಕ್ಕೆ. ನೀವು ಒಂಚೂರು ಕೈ ಬಿಟ್ರಿ ಅಂದರೆ ಅದು ಅಲ್ಲಲ್ಲೇ ಗಂಟಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ತಿರುಗಿಸ್ತಾನೆ ಇರಬೇಕು ನೋಡಿ. ಈಗ ಮತ್ತೆ ಕಲರ್ ಚೇಂಜ್ ಆಗಿ ಮತ್ತೆ ವೈಟ್ ಆಗುತ್ತೆ. ಈಗ ಫುಲ್ ವೈಟ್ ಬರುತ್ತೆ, ಆಮೇಲೆ ಫುಲ್ ಉದುರು ಬರುತ್ತೆ. ಇದು ಈ ಥರ ಮಾಡ್ಬೋದು ಅಂತ ಯಾರಿಗಾದ್ರೂ ಹೇಳಿದರೆ ಗೊತ್ತೇ ಆಗಲ್ಲ. ಅದು ಇದು ನೋಡಿದಾಗಲೇ ಗೊತ್ತಾಗುತ್ತೆ. ನಾನು ಬೂರಾ ಶುಗರ್ ಅಂತ ಹೇಳಿದಾಗ, ನಾನು ಬೂರಾ ಶುಗರ್ದು ಉಂಡೆ ಮಾಡಿ ಎಲ್ರಿಗೂ ಕೊಟ್ಟಿದ್ನಲ್ಲ, ನಮ್ಮ ಮನೆಗೆ ಬಂದವರಿಗೆಲ್ಲ ಕೊಟ್ಟೆ. ಅವರೆಲ್ಲರೂ ತುಂಬ ಚೆನ್ನಾಗಿದೆ. ಈ ಬೂರಾ ಶುಗರ್ ಹೇಗೆ ಮಾಡೋದು ಅಂತ ಕೇಳಿದಾಗ, ನಾನು ಸಕ್ಕರೆನ ಕರಗಿಸಿ ಮತ್ತೆ ಸಕ್ಕರೆ ಮಾಡೋದು ಅಂದರೆ ಅದು ಹೆಂಗೆ ಸಕ್ಕರೆ ಆಗುತ್ತೆ ಅಂತ ಇದ್ದರು. ಈ ಥರನೇ ಆಗುತ್ತೆ. ನಿಮಗೆ ಸ್ಪೂನಿಂದ ಸ್ವಲ್ಪ ತಿರುಗಿಸಿ ಆದಮೇಲೆ ಈ ಥರ ಪೊಟೆಟೊ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಈ ಥರ ಮಾಡಿ, ಇಲ್ಲ ಅಂದ್ರೂ ಒಂದು ಬಟ್ಲು ತೊಗೊಂಡು ಬಟ್ಲಲ್ಲೂ ಮಾಡ್ಬೋದು ನೋಡಿ. ನಾನು ಬಟ್ಲಲ್ಲೂ ಮಾಡಿ ತೋರಿಸ್ತೀನಿ. ಆ ಥರ ಇದ್ದರೆ ಸರಿ, ಇಲ್ಲಾಂದರೆ ಈ ಥರ ಬಟ್ಲಲ್ಲೂ ಮಾಡ್ಬೋದು. ಅಂದರೆ ಸ್ವಲ್ಪ ಒಂದೊಂದು ಎಲ್ಲಾದರೂ ದೊಡ್ಡ ಗಂಟಿದ್ರೆ ಅದೆಲ್ಲ ಒಡೆಯುತ್ತೆ. ಈಗ ನೋಡಿ ನಾನು ಪ್ಲೇಟಿಗೆ ಹಾಕ್ತೀನಿ. ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಇನ್ನೊಂದು ಸರಿ ಸ್ವಲ್ಪ ಜರಡಿನೂ ಹಿಡಿತೀನಿ. ಅಂದರೆ ಒಂದೊಂದು ಎಲ್ಲಾದರೂ ಸ್ವಲ್ಪ ಕಾಳಿದ್ರೂ ಅದೆಲ್ಲ ತೆಗಿಯೋಣ ಅಂತ ಸ್ವಲ್ಪ ಜರಡಿ ಹಿಡಿದು ಮಿಕ್ಕಿರೋದನ್ನ ಸ್ವಲ್ಪ ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಿ ಅದನ್ನು ಜರಡಿ ಹಿಡಿತೀನಿ. ಆವಾಗ ಫುಲ್ ರೆಡಿ ಆಗುತ್ತೆ ಈಗ ಇದು ಬೂರಾ ಶುಗರು. ಆಮೇಲೆ ನಾನು ಇದು ಕ್ಯಾಂಡಿ ಎಲ್ಲ ಮಾಡ್ತೀವಿ. ಕ್ಯಾಂಡಿಗೆಲ್ಲನೂ ಇದೇ ಥರ ಬೂರಾ ಶುಗರೇ ಇರುತ್ತೆ. ಈ ಮಕ್ಕಳು ಕ್ಯಾಂಡಿ ಎಲ್ಲ ತಿಂತಾರೆ ನೋಡಿ, ಅದ್ರ ಮೇಲೆ ಸಣ್ಣಕ್ಕೆ ಸಕ್ಕರೆ ಥರ ಇರುತ್ತಲ್ಲ, ಅದೆಲ್ಲ ಇದೇ ಸಕ್ಕರೆನೇ ನೋಡಿ. ಈಗ ಆಯಿತು ನೋಡಿ. ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.